ತಗೋ, ಇದನ್ನ ಅಡ್ವಾನ್ಸ್ ಅಂತ ಬೇಕಾದ್ರೂ ಅನ್ಕೋ. ಆದ್ರೆ ನಿನ್ ಮಗನ್ ಬಾಯಿಂದ ಸತ್ಯನ ಹೊರಗ್ ತಂದು ನನ್ ಮಗನ್ ಮಾನ ಕಾಪಾಡೋ ಜವಾಬ್ದಾರಿ ನಿಂದು. ಅದೇನ್ ಮಾಡ್ತೀಯೋ ನನಗ್ ಗೊತ್ತಿಲ್ಲ. ದೇವ್ರೆ, ತಪ್ಪು ಮಾಡಿದ್ ನಾನು. ಆದ್ರೆ ನನ್ನ ರಾಮಿಗೆ ಯಾಕೆ ನೋವು? ನೀನೇನು ಶಿಕ್ಷೆ ಕೊಡೋತಿದ್ರು ನನಗೆ ಕೊಡು. ನೀನು ಎಂಥ ಶಿಕ್ಷೆ ಕೊಟ್ಟರು ನಾನು ಸಹಿಸ್ಕೋತೀನಿ. ಆದರೆ ನನ್ನಿಂದಾಗಿ ರಾಮ್ಗೆ ತೊಂದರೆ ಮೇಲೆ ತೊಂದರೆ ಬರ್ತಿರೋದನ್ನ ನೋಡೋದಕ್ಕಾಗ್ತಿಲ್ಲ ನನಗೆ. ನಾನು ತುಂಬ ಪ್ರೀತಿಸೋ ಜೀವ ಅವನು. ನನ್ನಿಂದಾಗಿ ಆ ಜೀವಕ್ಕೆ ನೋವಾದಷ್ಟು ನನಗೆ ಸಂಕಟ ಆಗುತ್ತೆ. ನಾನು ಮಾಡಿದ ತಪ್ಪಿಂದ ಈ ಮನೆ ನೆಮ್ಮದಿ ಎಲ್ಲ ಹಾಳಾಗೋಗಿದೆ. ಪ್ಲೀಸ್ ದೇವ್ರೆ, ಅದನ್ನೆಲ್ಲ ವಾಪಸ್ ತಂದ್ಕೊಡೋ ಶಕ್ತಿ ಕೊಡು ನನಗೆ. ಕಾವ್ಯ, ಆಗ್ಲೇ ಹಾಗೆ ಮಾತಾಡ್ದೆ ಅಂತ ಬೇಜಾರಾಯ್ತಾ? ಹಾಗೇನಿಲ್ಲ ಅಕ್ಕ, ನೀನು ಎಷ್ಟು ಒಳ್ಳೆಯವಳು ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತು. ಆದರೆ ಒಂದು ವಿಷಯ ನೆನ್ಪಿಟ್ಕೊ, ಮತ್ತೆ ಆ ರಾಮ್ ಅಥವಾ ಮಹೇಶ್ವರಿ ನಿನಗೆ ತೊಂದರೆ ಕೊಡೋಕೆ ಬಂದರೆ ನಾನಂತೂ ಸುಮ್ಮನಿರೋದಿಲ್ಲ. ನಮ್ಮ ಅಕ್ಕಂಗೆ ತೊಂದರೆ ಕೊಡೋಕೆ ಬಂದರೆ ಯಾರೇ ಆಗಲಿ ಸರಿಯಾಗಿ ಪಾಠ ಕಲಿಸ್ತೀನಿ. ಪಾಯಸ ಇಷ್ಟ ಆಯ್ತೇನೋ ಪಟಾಕಿ? ಹ್ಞೂ ಅಮ್ಮ, ಚೆನ್ನಾಗಿದೆ. ಇದ್ದಕ್ಕಿದ್ದಂಗೆ ಪಾಯಸ ಮಾಡಿದ್ಯಾ? ಏನಾದ್ರೂ ಹಬ್ಬ ಇದೆಯಾ? ಇಲ್ಲ ಕಣೋ, ನಿನ್ಗೆ ಇಷ್ಟ ಅಂತ ಮಾಡಿದೀನಿ, ಚೆನ್ನಾಗಿ ತಿನ್ನು. ಸರಿ ಅಮ್ಮ. ಪಟಾಕಿ, ನಿನ್ಗೆ ಈ ಅಮ್ಮ ಅಂದ್ರೆ ನಿಜವಾಗ್ಲೂ ಇಷ್ಟನೇ ತಾನೇ? ಹೌದಮ್ಮ, ಯಾಕೆ ಕೇಳ್ತಿದ್ಯಾ? ಪಟಾಕಿ, ಒಂದ್ ವಿಷಯನ ಮತ್ತೆ ಕೇಳ್ತೀನಿ, ನೀನ್ ಈ ಸಲನಾದ್ರೂ ಸತ್ಯ ಹೇಳ್ಬೇಕು. ಏನ್ ವಿಷಯನಮ್ಮ? ಇವತ್ತಾದ್ರೂ ನಿಜ ಹೇಳೋ ಪಟಾಕಿ. ಡಾಕ್ಟ್ರು ಪ್ರೇಮನ ಪ್ರೀತಿ ಮಾಡ್ತಿದ್ರ, ಇಲ್ಲ ಪ್ರೇಮನೇ ಡಾಕ್ಟ್ರನ್ನ ಪ್ರೀತಿ ಮಾಡ್ತಿದ್ಲಾ? ಯಾಕೋ ಮಾತಾಡ್ತಿಲ್ಲ? ನನಗ್ ನಿಜ ಗೊತ್ತು ಕಣೋ, ಪ್ರೇಮನೇ ಡಾಕ್ಟ್ರನ್ನ ಪ್ರೀತಿ ಮಾಡ್ತಿದ್ದು. ನೀನು ಪ್ರೇಮ ಸೇರ್ಕೊಂಡು ಅವತ್ತು ಮದ್ವೆ ಮಂಟಪದಲ್ಲಿ ಸುಳ್ಳು ಹೇಳಿದ್ರಿ ತಾನೇ? ನಂಗ್ ಪಾಯಸ ಸಾಕಮ್ಮ. ಏಯ್ ಪಟಾಕಿ, ಡಾಕ್ಟ್ರು ನನ್ ಜೀವ ಉಳಿಸಿ ದೇವ್ರು ಕಣೋ. ಅಂತವ್ರಿಗೆ ಅನ್ಯಾಯ ಮಾಡಿದ್ರೆ ದೇವ್ರು ಒಳ್ಳೇದ್ ಮಾಡಲ್ಲ ಕಣೋ. ಅವತ್ತು ಆ ಪ್ರೇಮ ದೇವಸ್ಥಾನದಲ್ಲಿ ದೇವ್ರ ಮೇಲೆ ಆಣೆ ಮಾಡಿ ಸುಳ್ಳು ಹೇಳಿದ್ಲು. ಅಂತವಳ ಜೊತೆ ಸೇರ್ಕೊಂಡು ಇನ್ನೊಬ್ರಿಗೆ ಅನ್ಯಾಯ ಮಾಡಕ್ಕೆ ನಾನ್ ಬಿಡಲ್ಲ. ನಿಜ ಹೇಳು ಪಟಾಕಿ, ಪ್ರೇಮನೆ ತಾನೇ ಡಾಕ್ಟರ್ನ ಪ್ರೀತಿ ಮಾಡಿದ್ದು, ಡಾಕ್ಟ್ರು ಪ್ರೇಮನ ಪ್ರೀತಿ ಮಾಡ್ಲಿಲ್ಲ ತಾನೇ? ಅವತ್ ಹೇಳಿದ್ ನಾನಮ್ಮ, ಅಷ್ಟೇ ಗೊತ್ತಿರೋದು. ನಂಗ್ ಆಟ ಆಡಕ್ ಹೋಗ್ಬೇಕು, ಬಿಡು. ಏ ಪಟಾಕಿ, ನಿಂತ್ಕೊಳ್ಳೋ ಪಟಾಕಿ, ನಿಂತ್ಕೊಳ್ಳೋ. ಯಾಕೋ ಇಷ್ಟೊಂದು ಹಠ ಮಾಡ್ತಿದ್ಯಾ? ನೋಡು, ನನಗೆ ತುಂಬಾ ಚೆನ್ನಾಗಿ ನೆನ್ಪಿದೆ, ನೀನ್ ಅವತ್ತೊಂದ್ ದಿವಸ ನನ್ಗೆ ಹೇಳಿದ್ದೆ ರಾಮ್ ಡಾಕ್ಟರ್ನ ಪ್ರೇಮ ಅಕ್ಕ ಪ್ರೀತಿ ಮಾಡ್ತಿದ್ದಾಳೆ ಅಂತ. ಅವತ್ ನೋಡಿದ್ರೆ ಮಂಟಪದಲ್ಲಿ ಎಲ್ಲ ಉಲ್ಟಾ ಹೇಳ್ದೆ. ಇಲ್ಲ, ನಾನ್ ಮಂಟಪದಲ್ಲಿ ಏನ್ ಹೇಳಿದ್ನು ಅದೇ ಸತ್ಯ. ಮತ್ತೆ ಅವತ್ತೊಂದ್ ದಿವಸ ಪ್ರೇಮ ಅಕ್ಕ ರಾಮ್ ಡಾಕ್ಟರ್ನ ಪ್ರೀತಿ ಮಾಡ್ತಿದ್ದಾಳೆ, ಅವ್ರನ್ನೇ ಮದ್ವೆ ಮಾಡ್ಕೋಬೇಕು ಅಂತಿದ್ದಾಳೆ ಅಂತೆಲ್ಲ ಹೇಳಿದ್ದು. ಇಲ್ಲ, ನಾನ್ ಹಂಗೆಲ್ಲ ಹೇಳಲೇ ಇಲ್ಲ. ಏ ಪಟಾಕಿ, ನಿಂತ್ಕೊಳ್ಳೋ. ಅಯ್ಯೋ ದೇವ್ರೆ, ಶಿವ್ನ್ ಈ ವಿಷಯದಲ್ಲಿ ಮಾತೇ ಕೇಳ್ತಿಲ್ವಲ್ಲ. ಶಿವ್ನ್ ಬಾಯಿಂದ ಸತ್ಯ ಹೇಗೆ ಹೊರಗ್ ಬರ್ಸೋದು? ಆ ರಾಮ್ ಮಾಡಿರೋ ತಪ್ಪಿಂದ ಎಲ್ಲರೂ ಅಕ್ಕನ ಮೇಲೇನೆ ಆಪಾದನೆ ಹೊರಿಸ್ತಾ ಇದ್ದಾರೆ. ನನ್ನ ಜೀವನಾನು ಹಾಳಾಗೋಯ್ತು.
ಹೇಗಾದರೂ ಮಾಡಿ ಆ ಮಹಾದೇವನಿಂದ ಈ ಮನೆಯಿಂದ ಎಸ್ಕೇಪ್ ಆಗಬೇಕು. ಅಯ್ಯೋ 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 ಏನ್ ಮಾಡ್ತಾ ಇದ್ಯಾ? ನಿನಗೆ ಒಂದ್ಸಲ ಹೇಳಿದ್ರೆ ಅರ್ಥ ಆಗೋದಿಲ್ವಾ, ಅಥವಾ ಪದೇ ಪದೇ ಹೇಳ್ತಾನೆ ಇರ್ಬೇಕಾ? ನಿಂಗೆ ಹೇಳಿದ್ದೆ ತಾನೆ ನಿನ್ ಬಟ್ಟೆಗಳನ್ನೆಲ್ಲ ತಂದು ನನ್ನ ಕಬೋರ್ಡಲ್ಲಿ ಇಡ್ಬೇಡ ಅಂತ. ನಾನೇನ್ ಅದನ್ನೆಲ್ಲ ತಂದಿಲ್ಲಿ ಇಟ್ಟಿಲ್ಲ. ಮತ್ತಿನ್ನೇನು ಅವಾಗ ಕಾಲ್ ಬಂದು ಪುಟ್ ಪುಟ್ಟು ಅಂತ ನಡ್ಕೊಂಬಂತ? ಇಲ್ಲ, ಗುಡುಗುಡು ಅಂತ ಗಾಡಿ ಎತ್ಕೊಂಡ್ ಬಂತು. ಒಳ್ಳೆ, ನಾನು ನನ್ನ ಬಟ್ಟೆನ ನನ್ನ ಜಾಗದಲ್ಲೇ ಮಡಗಿದ್ದೆ. ಪಾಪ ರಾಣಿ ಗೊತ್ತಾಗ್ದೆ ಇಲ್ಲಿ ತಂದಿಟ್ಟವಳೆ. ಅದಕ್ಕೆ ಎಲ್ಲ ಕಿತ್ಕಿತ್ ಬಿಸಾಕ್ಬಿಡದ? ಮೈಗೆ ಹಾಕೊಳ್ಳೋ ಬಟ್ಟೆನ ಯಾವನಾದ್ರೂ ನೆಲದ ಮೇಲೆ ಬಿಸಾಕ್ತಾನ? ಓ ಮತ್ತಿನ್ನೇನು ಇವನ್ನೆಲ್ಲ ತಲೆ ಮೇಲೆ ಕಿರೀಟ ತರ ಹೊತ್ಕೊಂಡು ಓಡಾಡ್ಬೇಕಿತ್ತ? ನೋಡು, ಇದೇ ಕೊನೆ. ಇನ್ನೊಂದ್ಸಲ ನಿನ್ ಬಟ್ಟೆಗಳೆಲ್ಲ ನನ್ನ ಕಬೋರ್ಡಲ್ಲಿ ಇರೋದು ನೋಡಿದ್ರೆ ಸರಿಗಿರೋದಿಲ್ಲ. ನನಗ್ ಮೊದ್ಲೇ ನಿನ್ ಮುಖ ಕಂಡ್ರನೇ ಆಗೋದಿಲ್ಲ, ಅಂಥದ್ರಲ್ಲಿ ಇದ್ಬೇರೆ. ಕಾವ್ಯ, ಏನಾಗದೆ ನಿನ್ಗೆ? ಯಾಕೆ ಯಾವಾಗ್ಲೂ ನನ್ನ ಮೇಲೆ ಸಿಟ್ ಮಾಡ್ಕೊಂಡು ಜಗಳ ಮಾಡ್ತಾನೆ ಇರ್ತೀಯ? ಮಾತ್ಗೂ ನಿನ್ ಮುಖ ಕಂಡ್ರೆ ಆಗಲ್ಲ, ಮುಖ ಕಂಡ್ರೆ ಆಗಲ್ಲ ಅಂತೆಲ್ಲ ಎಷ್ಟು ಕಿರಿಕಿರಿ ಆಯ್ತದೆ ಗೊತ್ತಾ ನಿನ್ಗೆ? ನಿನ್ಗೆ ಒಂದ್ ಸ್ವಲ್ಪ ತಾಳ್ಮೆ, ಸಹನೆ, ಸಮಾಧಾನ ಇದ್ಯಾವುದು ಇಲ್ವಾ? ಯಾಕೆ ಯಾವಾಗ್ಲೂ ನನ್ನ ನೆಮ್ಮದಿ ಹಾಳು ಮಾಡ್ತೀಯ? ಮತ್ತಿನ್ ಏನ್ ಮಾಡ್ಲಿ ನಾನು? ನನ್ಗಿಲ್ಲಿ ಉಸಿರು ಕಟ್ಟಾಗ ಅನ್ನಿಸ್ತಾ ಇದೆ, ತಲೆ ಕೆಟ್ಟು ಗೊಬ್ಬರ ಆಗ್ತಿದೆ. ನನಗ್ ಸಿಕ್ಕಿರೋ ಜಾಯಿನ್ ಆಗ್ಬೇಕು ನಾನು. ಅಲ್ಲಿವರೆಗೂ ನಾನು ಹೀಗೆ ಆಡ್ತೀನಿ. ಓ, ಇದಾ ವಿಷಯ? ಮತ್ತಿನ್ನೇನು, ನಿನ್ ಜೊತೆ ಸಂಸಾರ ಮಾಡ್ತೀನಿ ಅಂತ ಅನ್ಕೊಂಡಿದ್ಯಾ? ಅದು ಈ ಜನ್ಮದಲ್ಲಿ ಸಾಧ್ಯ ಇಲ್ಲ. ಅಂತ ಆಸೆ ಎಲ್ಲ ಇಟ್ಕೊಳ್ಳೇ ಬೇಡ. ಹಲೋ ಮೇಡಮ್, ಅಂತ ಆಸೆ ನಮಗೂ ಇಲ್ಲ. ನಿಜ ಹೇಳ್ಬೇಕು ಅಂದ್ರೆ ನೀನನ್ನು ಮೊದಲನೇ ಸಲ ನೋಡಿದ್ನಲ್ಲ, ಆಗ್ಲಿಂದನೂ ನೀನಂದ್ರೆ ನನಗಾಗಲ್ಲ. ನಾನು ಇಷ್ಟಪಡೋಂಥ ಹುಡುಗಿ ನೀನು ಅಲ್ವೇ ಅಲ್ಲ. ಮತ್ತ್ಯಾಕೆ ನನ್ ಕುತ್ತಿಗೆ ತಾಳಿ ಕಟ್ಟಿದ್ದು? ನೀನ್ ಯಾವ ಕಾರಣಕ್ಕೋಸ್ಕರ ನನ್ನ ಕೈಲಿ ತಾಳಿ ಕಟ್ಟಿಸ್ಕೊಂಡ್ಯೋ ಅದೇ ಕಾರಣಕ್ಕೆ ನಾನು ನಿನ್ ಕುತ್ತಿಗೆ ತಾಳಿ ಕಟ್ಟಿದ್ದು. ನಿನಗೆ ನಿಮ್ಮ ಅಪ್ಪನ ಮಾತು ಮುಖ್ಯ ಆಗಿತ್ತು, ನನಗೆ ನಮ್ಮಮ್ಮನ ನೆಮ್ಮದಿ ಮುಖ್ಯ ಆಗಿತ್ತು ಅಷ್ಟೇ. ಸಾಕು, ನನ್ಗೂ ಪದೇ ಪದೇ ಇದೇ ರೀಸನ್ ಕೇಳಿ ಕೇಳಿ ಸಾಕಾಗೋಗಿದೆ. ನನ್ ಕೈಲಿ ಇರಕ್ ಆಗ್ತಾ ಇಲ್ಲ. ನಾನು ಒಳ್ಳೆ ಕೆಲ್ಸಕ್ಕೆ ಸೇರ್ಬೇಕು, ದೊಡ್ಡ ಸಾಧನೆ ಮಾಡ್ಬೇಕು ಅಂತ ಡಬಲ್ ಡಿಗ್ರಿ ಮಾಡಿ PhD ಮಾಡಿದೆ. ಅಂಥದ್ರಲ್ಲಿ ಮನೇಲಿ ಕೂತ್ಕೊಂಡ್ರೆ ಹೇಗ್ ಕೂತ್ಕೊಳ್ಳಿ? ನನ್ಗೂ ಒಂದ್ ಮನ್ಸು, ಅದಕ್ಕೊಂದು ಕನ್ಸು ಅಂತ ಇರುತ್ತೆ ಅಲ್ವಾ? ಅದನ್ನೆಲ್ಲ ಮರೆತು ಹೇಗ್ ನೆಮ್ಮದಿಯಾಗಿರ್ಲಿ? ನನ್ ಕೈಲಾಗೋದಿಲ್ಲ. ಈಗೇನು, ನೀನು ಬೆಂಗಳೂರಿಗೆ ಕೆಲ್ಸಕ್ಕೆ ಹೋಗ್ಬೇಕು ತಾನೆ? ನಾನು ಹೋಗಿ ಅಮ್ಮಂತ ಮಾತಾಡ್ತೇನೆ. ಸತ್ಯ, ಇವನಾದ್ರೂ ನನ್ನ ಕಷ್ಟ ಅರ್ಥ ಮಾಡ್ಕೊಂಡ. ಕಲ್ಯಾಣಿ ಅತ್ತೆ ಇವನಿಂದನಾದ್ರೂ ಕನ್ವಿನ್ಸ್ ಆಗ್ಬಿಟ್ರೆ ಸಾಕು ನನಗೆ. ಸರಿ, ಅಷ್ಟೇ ಮಾಡ್ತೇನೆ. ಈ ಇಬ್ರು ದಂಪತಿಗಳನ್ನ ಪೂಜೆ ಕರ್ಕೊಂಡ್ ಬರ್ತೀನಿ. ನೀವು ನನಗೆ ಎಷ್ಟು ಗಂಟೆಗೆ ಬರಬೇಕು ಅಂತ ಹೇಳಿ. ಸರಿ, ಆಯ್ತು. ರಾಣಿ, ಇವತ್ತು ಊಟಕ್ಕೆ ಸಾಂಬಾರ್ ಜೊತೆ ರಸಮು ಮಾಡು. ಹಾ ಸರಿ. ಅಮ್ಮ, ನಿನ್ ತಗೋಸಿ ಮಾತಾಡ್ಬೇಕಿತ್ತು. ಏನ್ ಮಾತಾಡ್ಬೇಕಾಗಿತ್ತು? ಅದು ಅದು ಮಾದೇವ, ಏನು ಅದು ಅದು ಅಂತ ರಾಗ ಎಳಿತಿದ್ಯಾ? ಅದೇನು ಅಂತ ಹೇಳು. ಏನಿಲ್ಲ ಕಣಮ್ಮ, ಅದು ಕಾವ್ಯಂಗೆ ಪ್ಯಾಟೆಲ್ ಕೆಲಸ ಸಿಕ್ಕದಂತೆ. ಅವಳಿಗೂ ಅದಕ್ಕೆ ಹೋಗೋಕ್ಕೆ ತುಂಬಾನೇ ಇಷ್ಟ ಆದಂತೆ. ಅದಕ್ಕೆ ಅಲ್ವೇ ಇಷ್ಟು ವರ್ಷ ಕಷ್ಟಪಟ್ಟು ಓದಿರೋದು. ನಾನು ಹೋಯ್ತೀನಿ ಅಂತ ಅವಳೆ ಪ್ಯಾಟೆಗೆ ಹೋಗಿ ಅವಳಿಗೆ ಇಷ್ಟವಾಗಿರೋ ಕೆಲಸ ಮಾಡ್ಲಿ ಅಲ್ವೇನವ? ಮಾದೇವ, ಕಾವ್ಯ ಕೆಲ್ಸಕ್ಕೆ ಹೋಗೋದು ನನ್ಗೇನು ಅಭ್ಯಂತರ ಇಲ್ಲ. ಆದ್ರೆ ಈಗ ತಾನೇ ಮದುವೆ ಆಗಿದೆ.
ಈ ಕೆಲ್ಸಕ್ಕೆ ಹೋದ್ರೆ ಊರಿನ ಜನ ಆಡ್ಕೊಳಲ್ವಾ? ಅದು ಅಲ್ಲದೆ ನಮ್ಮ ಮನೇಲಿ ಮದ್ವೆ ಆಗಿ 6 ತಿಂಗಳಾಗೋವರೆಗೂ ಗಂಡ ಹೆಂಡತಿ ದೂರ ಇರಬಾರ್ದು. ಹಾಗಾಗಿ 6 ತಿಂಗಳು ಆಗ್ಲಿ, ಆಮೇಲೆ ಬೇಕಾದ್ರೆ ಅವಳ ಕೆಲ್ಸಕ್ಕೆ ಹೋಗ್ಲಿ. ಸರಿ ಕಣಮ್ಮ. ಅಮ್ಮ ಹೇಳಿದ್ ಕೇಳಿಸ್ಕೊಂಡೆ ಅನ್ಕೋತೀನಿ. ಇನ್ನೊಂದು 6 ತಿಂಗಳು ಈ ಮನೇನ ತಡ್ಕೊಬಿಡು, ಆಮೇಲೆ ನಿನ್ಗೆ ಇಷ್ಟ ಬಂದಿದ್ದು ಕೆಲ್ಸಕ್ಕೆ ಹೋಗ್ಬೋದು. ಇವ್ರಿಗೆ ಹೀಗೆ ಬಾಯಿ ಮಾತಲ್ಲೇ ಕೇಳೋದ್ರಿಂದ ಏನೂ ಆಗಲ್ಲ ಅನ್ಸುತ್ತೆ. ನಾನೇ ಬೇರೆ ಏನಾದ್ರೂ ಮಾಡಿ ಆದಷ್ಟು ಬೇಗ ಇಲ್ಲಿಂದ ಎಸ್ಕೇಪ್ ಆಗ್ಬೇಕು. ನಿನ್ ಮಗನ್ ಜೊತೆ ಮಾತಾಡಿದ್ಯಾ? ಅವನು ಸತ್ಯ ಒಪ್ಕೋತಾನಂತ? ಯಾಕೆ ಸುಮ್ಮನೆ ನಿಂತಿದ್ಯಾ? ಮಾತಾಡು. ಹೇಳು. ನಾನ್ ಹೇಳ್ದಾಗೆ ನಿನ್ ಮಗನ್ ಜೊತೆ ಮಾತಾಡಿದ್ಯಾ? ಅವನು ನನ್ ಮಗಂದೇನು ತಪ್ಪಿಲ್ಲ ಅಂತ ಎಲ್ರ ಮುಂದೆ ಸತ್ಯ ಒಪ್ಕೋತಾನಂತ? ಇಲ್ಲ ಅಮ್ಮವ್ರೆ, ಅದು ಅದು ನೀನ್ ರಾಗ ಎಳೆಯೋದು ನೋಡಿದ್ರೇನೆ ಗೊತ್ತಾಗ್ತಿದೆ ಏನೂ ಕೆಲಸ ಆಗಿಲ್ಲ ಅಂತ. ಇದೇನಾ ನಿನ್ನ ಪ್ರಾಣ ಉಳಿಸಿರೋ ನನ್ ಮಗನ್ ಋಣ ತೀರ್ಸೋ ರೀತಿ? ಅಯ್ಯೋ, ಹಾಗೆಲ್ಲ ಹೇಳ್ಬೇಡಿ ಅಮ್ಮವ್ರೆ. ನಾನು ಪಟಾಕಿ ಹತ್ರ ಮಾತಾಡ್ದೆ. ಅವನು ಅಷ್ಟು ಸುಲಭವಾಗಿ ನಿಜ ಬಾಯ್ ಬಿಡೋ ತರ ಕಾಣಿಸ್ತಾ ಇಲ್ಲ. ನನಗೊಂದಷ್ಟು ಸಮಯ ಕೊಡಿ, ಅವನ್ ಹೇಗಾದ್ರೂ ನನ್ ದಾರಿಗೆ ತಂದು ನಿಜ ಬಾಯ್ ಬಿಡಿಸ್ತೀನಿ. ಕಿಟೆ, ತಗೋ, ಇದನ್ನ ಅಡ್ವಾನ್ಸ್ ಅಂತ ಬೇಕಾದ್ರೂ ಅನ್ಕೋ. ಆದ್ರೆ ನಿನ್ ಮಗನ್ ಬಾಯಿಂದ ಸತ್ಯನ ಹೊರಗ್ ತಂದು ನನ್ ಮಗನ್ ಮಾನ ಕಾಪಾಡೋ ಜವಾಬ್ದಾರಿ ನಿಂದು. ಅದೇನ್ ಮಾಡ್ತೀಯೋ ನನಗ್ ಗೊತ್ತಿಲ್ಲ. ನಿನ್ ಮಗ ಪಟಾಕಿ ಪ್ರೇಮ ಅದೇ ತಪ್ಪು ಅಂತ ಹೇಳೋ ಹಾಗೆ ಮಾಡ್ಬೇಕು. ನಾನು ಆದಷ್ಟು ಬೇಗ ಆ ಪ್ರೇಮನ ಒದ್ದು ಆ ಮನೆಯಿಂದ ಆಚೆ ಹಾಕೋ ಹಾಗಾಗ್ಬೇಕು. ತಿಳಿತಾ?